ಹಾಯ್, ದಿನ ಕುಕ್ಕಿಂಗ್ ವೀಡಿಯೋ ಹಾಕ್ಕೊಳ್ಳೋ ಇವತ್ತೇನಪ್ಪ ಇಷ್ಟೊಂದು ಶೂ ಇಟ್ಕೊಂಡು ತೋರಿಸ್ತಾಳೆ ಅಂದ್ಕೊಂಡ್ರಾ? ನಮ್ಮ ಹೆಣ್ಮಕ್ಳಿಗೆ ಗೊತ್ತು, ಗಂಡ ಮಕ್ಕಳು ಶೂಕ ತಿಕ್ಕಿ ಕೈ ಎಲ್ಲ ಸೌದೋಯ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಒಂದು 15 ಡೇಸ್ಗೋಸ್ಕರ ಈ ಥರ ಎಲ್ಲ ಶೂನು ಒಟ್ಟು ಹಾಕ್ಕೊಂಡು ಅದನ್ನ ವಾಷಿಂಗ್ ಮಿಷನಲ್ಲಿ ವಾಶ್ ಮಾಡ್ಕೋತೀನಿ. ಎಷ್ಟೇ ಕಲೆ ಕೊಳೆ ಇದ್ದರೂ ಎಲ್ಲ ಹೋಗುತ್ತೆ. ನೋಡಿ, ನಾನಿಲ್ಲಿ ಬ್ರ್ಯಾಂಡೆಡ್ ಶೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ, ಸಿಕ್ಕಾಪಟ್ಟೆ ಕೊಳೆ ಆಗಿರುವಂಥ ಶೂಸು. ಸೊ ಯಾವ ಥರ ನಾನು ವಾಶ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಸೊ ಅರ್ಧಂಬರ್ಧ ವೀಡಿಯೋ ನೋಡಿ ಶೂನು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನೋಡಿ, ನಾನಿಲ್ಲಿ ಚಿಕ್ಕ ಮಕ್ಕಳದಷ್ಟೇ ಸಿಕ್ಕಾಪಟ್ಟೆ ಕೊಳೆ ಆಗಿರುತ್ತೆ. ಆ ಶೂನ ಜಾಸ್ತಿ ತಿಕ್ಕಿದರೆ ಬ್ರ್ಯಾಂಡೆಡ್ ಶೂ ಏನಾಗುತ್ತೆ, ಕಿತ್ತು ಬರುತ್ತೆ. ಸೊ ಅದಕ್ಕೋಸ್ಕರ ವಾಷಿಂಗ್ ಮಿಷನಲ್ಲೇ ಈಸಿಯಾಗಿ ನಾವು ವಾಶ್ ಮಾಡ್ಕೋಬೋದು. ನೋಡಿ, ಇದು ನಾನು ವಾಶ್ ಮಾಡಿ ಆದಮೇಲೆ ತೋರಿಸ್ತಾ ಇರುವಂಥ ಶೂ ಎಷ್ಟು ಚೆನ್ನಾಗಿ, ಒಂದು ಚೂರು ಕೊಳೆ ಸಹ ಇಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಮೊದಲಿಗೆ ನಾನೆಲ್ಲ ಶೂನ ಇಟ್ಕೊಂಡಿದ್ದೀನಿ. ಒಂದು 4 ಜೊತೆ ಶೂನ, ನನ್ನ ಹಸ್ಬೆಂಡ್ ಶೂನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನನಗೆ ಪಿಲ್ಲೋ ಕವರ್ ಬೇಕಾಗುತ್ತೆ. ಸೊ ಒಂದು ದೊಡ್ಡ ಪಿಲ್ಲೋ ಕವರ್ನ, ಹಳೆ ಪಿಲ್ಲೋ ಕವರ್ನ ತೊಗೊಂಡಿದ್ದೀನಿ. ನಿಮಗೆ ದೊಡ್ಡದಿದ್ದರೆ ದೊಡ್ಡ ಪಿಲ್ಲೋ ಕವರ್ ತೊಗೊಳ್ಳಿ, ಸಣ್ಣದಿದ್ದರೆ ಜಾಸ್ತಿ ಶೂ ಹಿಡಿಯಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು 4 ಜೊತೆ ಹಾಕ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಿಲ್ಲೋ ಕವರ್ನೇ ತೊಗೊಳ್ತಾ ಇದ್ದೀನಿ. ಎಲ್ಲ ಶೂನ 1 by 1 ಹಾಕ್ಕೊಳ್ಳಿ. ಈ ಥರ ಎಲ್ಲದನ್ನು 1 by 1 ಹಾಕಿ ಆದಮೇಲೆ, ಸೊ ನಮಗೆ ಈ ವಾಷಿಂಗ್ ಮಿಷನಲ್ಲಿ ವಾಶ್ ಮಾಡಿದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅಂತ ಹೆದರಿಕೆ ಆಗುತ್ತೆ. ಏನೂ ಆಗೋಲ್ಲ, ನಾನೇ ಗ್ಯಾರಂಟಿ. ಯಾಕಂದರೆ 15 ಡೇಸ್ಗೆ ಒಂದು ಸಲ ನಾನು ವಾಶ್ ಮಾಡ್ತಾ ಇರ್ತೀನಿ. ಸೊ ಎಲ್ಲ ಶೂ ಹಾಕಿದ ಮೇಲೆ ಅದನ್ನು ಗಂಟು ಹಾಕುವಾಗ ನೀಟಾಗಿ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಹಾಕ್ಕೊಳ್ಳಿ. ಎಲ್ಲಾದರೂ ಗಂಟು ಬಿಚ್ಚಿ ಹೋದರೆ ಎಲ್ಲ ಶೂಸು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸೇಫ್ಟಿಗೆ ಗಂಟು ಹಾಕಿ ಆದಮೇಲೆ ಒಂದು ರಬ್ಬರ್ ಬ್ಯಾಂಡ್ನ ಕೂಡ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಗಂಟನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ಟೈಟಾಗಿ, ಅಂದರೆ ಶೂ ಹೊರಗಡೆ ಬರಬಾರ್ದು. ಈಗ ಎಲ್ಲ ಶೂನು ಗಂಟು ಹಾಕಿ ವಾಷಿಂಗ್ ಮಿಷನ್ ಒಳಗಡೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ವಾಷಿಂಗ್ ಮಿಷನ್ ಒಳಗಡೆ ಹಾಕಿಬಿಟ್ಟು ಆಮೇಲೆ ನೀವು ಯಾವ ಡಿಟರ್ಜೆಂಟ್ ಯೂಸ್ ಮಾಡ್ತೀರಾ ಆ ಡಿಟರ್ಜೆಂಟ್ನ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಡಿಟರ್ಜೆಂಟೇ ಹಾಕ್ಕೊಳ್ಳಿ, ಯಾಕಂದರೆ ಕೊಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಕೊಳೆ ಹೋಗಲಿಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಡಿಟರ್ಜೆಂಟ್, ಯಾವ ಡಿಟರ್ಜೆಂಟ್ ಆದರೂ ಆಗುತ್ತೆ. ಸ್ವಲ್ಪ ಜಾಸ್ತಿ ಡಿಟರ್ಜೆಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕ್ವಿಕ್ ವಾಶ್ ಇಡ್ತಾಯಿದ್ದೀನಿ. ಕ್ವಿಕ್ ವಾಶ್ ಅಂದರೆ ಒಂದು 15 ಮಿನಿಟ್ಸ್ ಅಷ್ಟೇ, ಜಾಸ್ತಿ ವಾಶ್ ಇಡಬೇಡಿ. 15 ಮಿನಿಟ್ಸಲ್ಲೇ ಸೂಪರಾಗಿ ಕ್ಲೀನ್ ಆಗುತ್ತೆ. ನಾನಿಲ್ಲಿ ಕ್ವಿಕ್ ವಾಶ್ 15 ಮಿನಿಟ್ಸ್ ಇಡ್ತಾಯಿದ್ದೀನಿ. ನೋಡಿ, ರನ್ ಆಗ್ತಾಯಿದೆ. ನೀವು ಗಂಟು ಹಾಕುವಾಗ ಕೇರ್ಫುಲ್ಲಾಗಿ ಹಾಕ್ಕೋಬೇಕು ಪಿಲ್ಲೋ ಕವರಿಗೆ. ಸೊ ಅದೆಲ್ಲಾದರೂ ಬಿಚ್ಚೋದ್ರೆ ಏನಾಗುತ್ತೆ, ಸೊ ಶೂ ಹೊರಗಡೆ ಬಂದು ಡ್ಯಾಮೇಜ್ ಆಗೋ ಕಂಡೀಷನ್ಸ್ ಬರುತ್ತೆ. ಅದಕ್ಕೋಸ್ಕರ ಸೊ ನೋಡಿ, ಕೊಳೆನೂ ಅಷ್ಟೇ ಕರೆಕ್ಟಾಗಿ ಬಿಟ್ಕೊಳ್ತಾ ಇದೆ ನೋಡಿ. ಸೊ ನಿಮಗೇನಾದರೂ ಸೌಂಡ್ ಅಂದರೆ ಬಡ ಸೌಂಡ್ ಕೇಳುತ್ತೆ. ಸೊ ಆ ಸೌಂಡ್ ಅವಾಯ್ಡ್ ಮಾಡೋದಕ್ಕೆ ಬೇಕಾದರೆ ಒಂದು ಬೆಡ್ಶೀಟನ್ನು ಬೇಕಾದರೆ ಅದರೊಳಗಡೆ ಹಾಕಿ, ಅಂದರೆ ಶೂ ಹಾಕೋಕ್ಕಿಂತ ಮುಂಚೆ ಬೆಡ್ಶೀಟ್ ಹಾಕಿ ಆಮೇಲೆ ಈ ಪಿಲ್ಲೋನ ಹಾಕಿ, ಆವಾಗ ಸೌಂಡ್ ಕೂಡ ಬರಲ್ಲ. ಈಗ 15 ಮಿನಿಟ್ಸ್ ಆಗಿದೆ, ವಾಶ್ ಆಗಿದೆ. ಯಾವ ಥರ ಇದೆ ಅಂತ ನೋಡೋಣ. ಸೊ ಗಂಟು ನೋಡಿ ಕರೆಕ್ಟಾಗಿದೆ, ಒಂದು ಚೂರು ಬಿಚ್ಕೊಂಡಿಲ್ಲ. ಸೊ ಇದಕ್ಕೆ ನೀವು ವಾಷಿಂಗ್ ಮಿಷನಿಗೆ ಹಾಕುವಾಗ ಈ ಸ್ಪೋರ್ಟ್ಸ್ ಶೂ, ಅಂದರೆ ಕ್ರಿಕೆಟ್ ಆಡಲಿಕ್ಕೆ ಹಾಕ್ತಾರಲ್ಲ ಆ ಶೂ, ಅಥವಾ ಶಟಲ್, ಅಂದರೆ ಜಾಸ್ತಿ ಹಾರ್ಡಾಗಿ ಯೂಸ್ ಮಾಡುವಂಥ ಶೂನ ಮಾತ್ರ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಡ್ಯಾಮೇಜ್ ಅಂದರೆ ಗಮ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವಾಕಿಂಗ್ ಶೂ, ಡೈಲಿ ಯೂಸ್ ಶೂ ಎಲ್ಲ ಹಾಕ್ಬೋದು. ಸೂಪರಾಗಿ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಕೈಯಲ್ಲಿ ವಾಶ್ ಮಾಡಿದರೂ ಇಷ್ಟು ಕ್ಲೀನ್ ಮಾಡಿ ವಾಶ್ ಮಾಡಲಿಕ್ಕಾಗಲ್ಲ. ಎಷ್ಟು ಉಜ್ಜಿದ್ರೆ ಏನಾಗುತ್ತೆ, ಶೂ ಡ್ಯಾಮೇಜ್ ಆಗುತ್ತೆ. ನೋಡಿ, ಎಲ್ಲ ಶೂ, ಈ ಶೂ ಅಂತೂ ಸಿಕ್ಕಾಪಟ್ಟೆ ಕೊಳೆ ಇತ್ತು, ಎಷ್ಟು ಕ್ಲೀನಾಗಿದೆ ನೋಡಿ. ಸೊ ಅದೇ ನೀವು ಶೂ ಏನಾದರೂ ವಾಷಿಂಗ್ ಮಿಷನಿಗೆ ಹಾಕಬೇಕು. ನಾನು ಬ್ರ್ಯಾಂಡೆಡ್ ಶೂ ಕೂಡ ಹಾಕಿದ್ದೀನಿ, ಏನು ಕೂಡ ಆಗಿಲ್ಲ, ಸಖತ್ತಾಗಿ ಕ್ಲೀನಾಗಿದೆ. ಸೊ ನೀವು ಶೂ ಹಾಕೋಕ್ಕಿಂತ ಮುಂಚೆ ಕರೆಕ್ಟಾಗಿ ಗಂಟು ಹಾಕಿದ್ದೀರಾ ನೋಡಬೇಕು. ಆಮೇಲೆ ಸ್ವಲ್ಪ ಹಾರ್ಡ್ ಯೂಸ್ ಮಾಡುವಂಥ ಶೂನ ಅವಾಯ್ಡ್ ಮಾಡಿ ಅಷ್ಟೆ. ನೋಡಿ, ನಾನಂತೂ 15 ಡೇಸ್ಗೊಂದು ಸಲ ಮಗಳ ಶೂ ಹಾಗೆ ನನ್ನ ಹಸ್ಬೆಂಡ್ ಶೂನ ಈ ಥರ ವಾಷಿಂಗ್ ಮಿಷನಲ್ಲೇ ವಾಶ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.